ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಇಷ್ಟಪಡುವಂತಹ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ. ಬಹುಶಃ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಗಳಾಗಿರಬಹುದು. ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಾಗಿರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ ಮೂರು ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ ನಿಮ್ಮ ವಿಚಾರವಾಗಿ ಅಂತ ಹೇಳಿ, ಪ್ರಸ್ತುತ ಭಾವನೆಗಳು ನಿಮ್ಮ ವಿಚಾರದಲ್ಲಿ ಆ ವ್ಯಕ್ತಿಗೆ ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿಯ ಹೆಸರಾಗಿರ್ಬೋದು ಅಥವಾ ಆ ವ್ಯಕ್ತಿಯ ಫೋಟೋ ಆಗಿರಬಹುದು. ನೋಡ್ತಾ ಒಂದು ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂಥೇಳಿ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ನಿಮ್ಮ ವಿಚಾರವಾಗಿ ಏನಾಗಿದೆ. ಯಾವುದೋ ಒಂದು ವಿಚಾರಗಳಲ್ಲಿ ನೀವಿಬ್ಬರು ಜಗಳಗಳಾಡಿರಬಹುದು, ದೂರ ಆಗಿರಬಹುದು. ನಿಮ್ಮ ವಿಚಾರವಾಗಿ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಇಲ್ಲಿ ಮೂನ್ ಕಾರ್ಡ್ ಬಂದಿದೆ. ಬಟ್ ಇಲ್ಲಿನ ಪರಿಸ್ಥಿತಿ ಏನಿದೆಯಲ್ಲ, ಮೇಜರಾಗಿ ನಾನು ನೋಡೋದಾದರೆ ಇದೊಂದು ಬಹಳಷ್ಟು ಮಾನಸಿಕವಾಗಿ ಇಬ್ಬರು ಕೂಡ ಕುಗ್ಗಿರುವಂಥದ್ದು ಅಥವಾ ನೊಂದಿರುವಂಥದ್ದು. ಇಬ್ಬರು ಕೂಡ ಇವಾಗ ಏನೇ ಮಾತಾಡಿದ್ರು ಕೂಡ ದೊಡ್ಡ ಜಗಳ ಆಗ್ತಾ ಇರುವಂಥದ್ದು. ಹಾಗೆ ಹಿಡನ್ ಫೀಲಿಂಗ್ಸ್ ತುಂಬಾ ಇದೆ ಈ ವ್ಯಕ್ತಿಗೆ. ನಿಮ್ಮಿಂದ ಮುಚ್ಚಿಟ್ಟಿರುವಂತಹ ಭಾವನೆಗಳಾಗಿರ್ಬೋದು, ಅಥವಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಶೋ ಆಫ್ ಕೂಡ ಮಾಡೋದಿಲ್ಲ ಈ ವ್ಯಕ್ತಿ. ಬಹಳಷ್ಟು ಫೀಲಿಂಗ್ಸ್ ಈ ವ್ಯಕ್ತಿಯ ವಿಚಾರವಾಗಿದೆ. ನಿಮ್ಮಿಬ್ಬರ ನಡುವೆನೂ ಕೂಡ ಬಹಳಷ್ಟು ಜನಗಳು ಕೂಡ ಇದ್ದಾರೆ. ಅಂದರೆ ನಿಮ್ಮಿಬ್ಬರನ್ನು ದೂರ ಮಾಡುವಂಥದ್ದಾಗಿರ್ಬೋದು, ನಿಮ್ಮಿಬ್ಬರ ಜಗಳಗಳನ್ನು ಲ್ಯಾಗ್ ಮಾಡಿಸುವಂಥದ್ದಾಗಿರಬಹುದು. ಇದು ಎಲ್ಲದಕ್ಕೂ ಕೂಡ ಕೆಲವು ವ್ಯಕ್ತಿಗಳು ನಿಮ್ಮಿಬ್ಬರ ದೂರ ಆಗಿರೋದನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳುತ್ತೆ. ಸೊ ಈ ವ್ಯಕ್ತಿಯ ಮನಸ್ಸು ಅಷ್ಟಾಗಿ ನೆಮ್ಮದಿಯಾಗಿ ಅಂತೂ ಇಲ್ಲ ಅಂತ ಹೇಳಿ ತೋರಿಸುತ್ತೆ. ಬೇರೆ ಬೇರೆ ವಿಚಾರಗಳಲ್ಲಾಗಿರ್ಬೋದು ಅಥವಾ ಈ ವಿಚಾರಗಳಲ್ಲಾಗಿರ್ಬೋದು, ಇವರ ಎನರ್ಜಿ ನಾನು ನೋಡೋದಾದರೆ ಮೇಜರಾಗಿ ಅವ್ರಿಗೆ ಅಷ್ಟೊಂದು ನೆಮ್ಮದಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ನೆಮ್ಮದಿಯಾಗಿಲ್ಲ. ಬಟ್ ಆದರೆ ಹಾಗೆಯೇ ನಿಮ್ಮಿಬ್ಬರ ನಡುವೆ ಕೆಲ ಜನಗಳ ಕಣ್ಣುಗಳು ಕೂಡ ಅದೇ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ನೀವಿಬ್ಬರು ಇದೇ ರೀತಿ ಇರುವಂಥದ್ದು ಅಥವಾ ನೀವು ನೊಂದುಕೊಂಡು ಇರುವಂಥದ್ದು, ಇದೆಲ್ಲದನ್ನು ಕೂಡ ಬಹಳಷ್ಟು ಸಂತೋಷ ಪಡ್ತಾ ಇದ್ದಾರೆ, ಎಂಜಾಯ್ ಪಡ್ತಾ ಇದ್ದಾರೆ. ಆದರೆ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಸಾಂತ್ವನ ಕೊಡುವಂತಹ ರೂಪದಲ್ಲಿ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ಈ ವ್ಯಕ್ತಿ ಈ ರೀತಿ ಎಂಜಾಯ್ ಮಾಡ್ತಾ ಇದ್ದಾರಾ ನಮ್ಮ ವಿಚಾರವಾಗಿ ಅನ್ನೋದು ನಿಮಗೆ ಅಷ್ಟಾಗಿ ಅರ್ಥವಾಗ್ತಾ ಇಲ್ಲ. ಸೊ ನಾನು ಯಾವ ವ್ಯಕ್ತಿಯ ಹೆಸರನ್ನ, ಅವರ ಕರೆಂಟ್ ಫೀಲಿಂಗ್ಸ್, ಭಾವನೆಗಳು ನಿಮ್ಮ ವಿಚಾರವಾಗಿ ಹೇಗಿದೆ ಅಂತ ಹೇಳಿದ್ರೆ, ಅವ್ರು ಏನೆಲ್ಲ ಮಾತಾಡಿರ್ಬೋದು, ಜಗಳಗಳಾಗಿರ್ಬೋದು, ನಿಮ್ಮ ನಡುವೆ ಏನೇ ಆಗಿರ್ಬೋದು, ಬಟ್ ಮನಸ್ಥಿತಿ ಅವ್ರದ್ದು ಸರಿ ಇಲ್ಲ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಇದು ಈಗಿನ ಎನರ್ಜಿಯ ಕಾರ್ಡ್ ಆಗಿದ್ದರೆ, ಇಲ್ಲಿ ನೆಕ್ಸ್ಟ್ ಕಾರ್ಡ್ ನಾನು ನೋಡೋದಾದರೆ ಆ ವ್ಯಕ್ತಿ ನಿಮಗೆ ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ನೋಡೋದಕ್ಕೆ ಆ ರೀತಿ ಕಾಣಿಸ್ತಾ ಇಲ್ಲ, ಅಥವಾ ರ್ಯಾಶಾಗಿ ಮಾತಾಡುವಂಥದ್ದು ಅಥವಾ ಜಗಳಗಳಾಗಿ ದೂರ ಆಗಿರುವಂಥದ್ದು, ಅವ್ರ ಫೀಲಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡದೇ ಇರಬಹುದು. ಬಟ್ ಆದರೆ ಮನಸ್ಸಿನಲ್ಲಿ ಬಹಳಷ್ಟು ನೊಂದ್ಕೊಳ್ತಾ ಇದ್ದಾರೆ. ಹಾಗೆ ನಿಮ್ಮ ಬಗ್ಗೆ ತುಂಬಾ ಅಟ್ಯಾಚ್ಮೆಂಟ್ ಇದೆ, ಬಟ್ ಶೋ ಆಫ್ ಮಾಡಲ್ಲ. ಮೇಜರಾಗಿ ಈ ವ್ಯಕ್ತಿ ಶೋ ಆಫ್ ಮಾಡಲ್ಲ. ಬಟ್ ಆ ವ್ಯಕ್ತಿಗೆ ನಿಮ್ಮನ್ನು ಮೆಸೇಜ್ ಮಾಡಬೇಕು, ಫೋನ್ ಮಾಡಬೇಕು, ಈ ಎಲ್ಲ ಭಾವನೆಗಳು ಕೂಡ ಇದೆ. ನಿಮ್ಮನ್ನು ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇರೋವಂಥದ್ದಾಗಿರ್ಬೋದು, ಅಥವಾ ಮೆಸೇಜ್ ಮಾಡೋಣ ಅನ್ನುವಂಥದ್ದಾಗಿರ್ಬೋದು, ನಿಮ್ಮ ಹಳೆಯ ನೆನಪುಗಳಾಗಿರ್ಬೋದು, ಈ ಎಲ್ಲದೂ ಕೂಡ ಈ ವ್ಯಕ್ತಿಯ ಮೈಂಡ್ನಲ್ಲಿ ಒಂದಷ್ಟು ಕಾಡ್ತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಜವಾಬ್ದಾರಿಗಳಿದೆ. ನಿಮ್ಗೆ ಎಷ್ಟು ಪ್ರೀತಿ ಇದೆ, ನಿಮ್ಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಅಷ್ಟೇ ಈ ವ್ಯಕ್ತಿಗೆ ಜವಾಬ್ದಾರಿಗಳು ಕೂಡ ಇದೆ. ಯಾವುದೊಂದು ಸಮಯದಲ್ಲಿ ಅಥವಾ ಯಾರ್ದೋ ಬೇರೆಯವ್ರ ವಿಚಾರದಿಂದ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಮನಸ್ತಾಪಗಳು ಬಂದಿರಬಹುದು. ಸೊ ಇಲ್ಲಿ ಅವ್ರಿಗೆ ನಿಮ್ಮ ನೆನಪುಗಳು ಕಾಡ್ತಾ ಇರಬಹುದು. ಪ್ರತಿದಿನವೂ ನಿಮ್ಗಿಂತ ಹೆಚ್ಚಾಗಿ ಭಾಳಷ್ಟು ನೆನಪುಗಳು ಕೂಡ ಈ ವ್ಯಕ್ತಿಗೆ ಕಾಡ್ತಾ ಇದೆ.
ಸೊ ಇಲ್ಲಿ ಜವಾಬ್ದಾರಿ ಜಾಸ್ತಿ ಇದೆ, ನಿಮ್ಮ ನಡುವೆ ಎಮೋಷನ್ಸು ಜಾಸ್ತಿ ಇದೆ. ಮುಂದೊಂದು ದಿನ ಅವರು ಒಂದು ಒಂದು ದೃಢ ನಿರ್ಧಾರನ ತಗೊಂಡು ನಿಮ್ಮಿಬ್ಬರ ಮಧ್ಯದಲ್ಲಿ ಏನು ಜಗಳಗಳಾಗಿದೆ ಇದು ಎಲ್ಲನೂ ಕೂಡ ಮಾತಾಡಬೇಕು ಅಥವಾ ಸರಿಪಡಿಸ್ಕೊಳ್ಬೇಕು ಅನ್ನುವಂತಹ ಒಂದಷ್ಟು ಹೋಪ್ ಕೂಡ ಆ ವ್ಯಕ್ತಿಗಿದೆ. ನಿಮ್ಮನ್ನು ಬೇಗ ಕಳ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ ಇವರು. ಈಗಿನ ಸಂದರ್ಭ ಈಗಿರ್ಬೋದು, ಬಟ್ ಇಷ್ಟು ಬೇಗ ಕಳೆದೋಗುತ್ತೆ ಅಥವಾ ಇಷ್ಟು ಬೇಗ ನಿಮ್ಮಿಬ್ಬರು ಸಂಬಂಧ ಮುರಿದು ಹೋಗುತ್ತೆ ಇದು ಯಾವುದನ್ನು ಕೂಡ ಮೇಜರಾಗಿ ಮೈಂಡ್ನಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಅಷ್ಟು ಬೇಗ ಈ ವ್ಯಕ್ತಿ ಮರೆಯುವಂಥ ವ್ಯಕ್ತಿನೂ ಕೂಡ ಅಲ್ಲ. ಸಂಬಂಧಗಳಿಗೆ ಭಾಳ ಬೆಲೆ ಕೊಡ್ತಾರೆ. ಫ್ಯಾಮಿಲೀಸ್ಗಾಗಿರ್ಬೋದು, ನಿಮ್ಗಳಿಗಾಗಿರ್ಬೋದು. ಈ ವ್ಯಕ್ತಿ ತುಂಬಾ ಬೆಲೆ ಕೊಡುವಂತಹ ವ್ಯಕ್ತಿ ಇವರಾಗಿದ್ದಾರೆ. ಓಕೆ, ಹಾಗೆ ಇಲ್ಲಿ ನೀವು ಶೋ ಮಾಡ್ಕೊಳ್ತೀರಿ. ಈ ವ್ಯಕ್ತಿ ಆ ರೀತಿ ನಾನು ಯಾವಾಗಲೂ ನಿನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಯಾವಾಗಲೂ ನಿನಗೆ ಬೇಕು, ಈ ರೀತಿ ಅಲ್ಲ. ಅವ್ರಿಗೆ ಬಹಳಷ್ಟು ಜವಾಬ್ದಾರಿ ಇರೋದ್ರಿಂದ ಎಲ್ಲ ಸಂಬಂಧಗಳನ್ನು ಯಾವ್ಯಾವ ರೀತಿ ಇಟ್ಕೊಳ್ಬೇಕು ಅದನ್ನು ಸರಿಪಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹಳಷ್ಟು ನಿಮ್ಮಿಬ್ಬರ ನಡುವೆ ತುಂಬ ಅಬ್ಸ್ಟಿಕಲ್ಸ್ಗಳಿದೆ. ಬಹಳಷ್ಟು ಏನಿದೆ ಟಾಸ್ಕ್ಗಳು, ಬಹಳಷ್ಟು ಏನು ನಿಮ್ಮಿಬ್ಬರ ಸಂಬಂಧಗಳಿಗೆ ಪರೀಕ್ಷೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೇ ರೀತಿ ಜಗಳಗಳಾಗೋದು, ದೂರಗಳಾಗೋದು, ನಾವಿಬ್ಬರು ಒಂದಾಗೋದೇ ಇಲ್ವೇನೋ ಅನ್ನುವ ರೀತಿಯಲ್ಲಿ ಭಾಳಷ್ಟು ದಿನಗಳು ಇದೇ ರೀತಿ ನಡೆದಿರುವಂಥದ್ದು ಕೂಡ ಇದೆ. ಇದೇ ರೀತಿ ಕಾಂಪಿಟೇಷನ್ಸ್ಗಳು ಕೂಡ ಬರ್ತಾ ಇರುತ್ತೆ. ಯಾರಿಂದನೋ ಈ ರೀತಿ ಆಗೋದು ಅಥವಾ ನಿಮ್ಮಿಬ್ಬರ ಮನಸ್ಸು ಸರಿ ಇಲ್ಲದೆ ಇರುವಂತಹ ರೀತಿಯಲ್ಲಿ ಆಗುವಂಥದ್ದು, ಇದೆಲ್ಲನೂ ಆಗುವಂತಹ ಸಾಧ್ಯತೆಗಳಿದೆ. ಬಟ್ ಇದನ್ನೆಲ್ಲದನ್ನು ಕೂಡ ಫೇಸ್ ಮಾಡ್ಕೊಂಡು ಬಂದರೆ, ನಿಮ್ಮಿಬ್ಬರ ನಡುವೆ ಅನುಮಾನಗಳಾಗಿರ್ಬೋದು, ನಿಮ್ಮಿಬ್ಬರ ನಡುವೆ ಕೆಲವು ಜನಗಳು ಬಂದಿರಬಹುದು, ಎಲ್ಲನೂ ಕೂಡ ಫೇಸ್ ಮಾಡ್ಕೊಂಡು ಮುಂದಕ್ಕೆ ಬಂದ್ರಿ ಅಂತ ಹೇಳಿದ್ರೆ ನಿಮ್ಮಿಬ್ಬರ ಸಂಬಂಧ ಬಹಳಷ್ಟು ಒಂದು ಬೇರೆ ರೀತಿಯಲ್ಲೇ ಹೋಗುವಂತಹ ಸಾಧ್ಯತೆ ಇದೆ. ನಿಮ್ಮಿಬ್ಬರ ಸಂಬಂಧಕ್ಕೆ ಬಹಳಷ್ಟು ಒಂದಷ್ಟು ತೂಕಗಳು ಕೂಡ ಹೆಚ್ಚಾಗುತ್ತೆ. ಮುಂದೊಂದು ದಿನ ನಾವು ನಮ್ಮ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಪಟ್ವಿ ಅನ್ನುವಂತಹ ಟೈಮ್ ಕೂಡ ಇದಾಗಿದೆ. ಅಂದರೆ ಇದೊಂದು ಸ್ಟ್ರಗ್ಲಿಂಗ್ ಪೀರಿಯಡ್ ಅಂತಲೇ ಹೇಳ್ಬಹುದು. ಇದೊಂದು ಯಾವುದೋ ಒಂದು ವಿಚಾರದಲ್ಲಿ ಏರುಪೇರುಗಳನ್ನು ನೀವು ನೋಡ್ತಾ ಇದ್ದೀರಿ, ಆಬ್ಸ್ಟಿಕಲ್ಸ್ಗಳು ನೋಡ್ತಾ ಇದ್ದೀರಿ. ಬಟ್ ಆದರೆ ಇದನ್ನು ನೀವು ಧೈರ್ಯವಾಗಿ ಮುಂದೋಗೋದು ಅಥವಾ ಈ ಸಂಬಂಧ ಬಿಟ್ಟು ಹೋಗಲ್ಲ ಅನ್ನುವಂತಹ ಕಾನ್ಫಿಡೆನ್ಸ್ನ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅಂತ ಹೇಳಿದ್ರೆ ಆರಾಮಾಗಿ ಈ ಸಂಬಂಧ ಬದಲಾಗತ್ತೆ. ಗಟ್ಟಿ ಪಡಿಸ್ಕೊಳ್ಳುವಂತಹ ಟೈಮ್ ಇದಾಗಿದೆ ಅನ್ನುವಂತಹ ರೀತಿಯಲ್ಲಿ ಕಾರ್ಡ್ಸ್ ತೋರಿಸ್ತಾ ಇದೆ. ಬಟ್ ಈ ವ್ಯಕ್ತಿಯು ಕೆಲವು ಜವಾಬ್ದಾರಿ ಇರುವಂತಹ ವ್ಯಕ್ತಿ. ನನಗೋಸ್ಕರ ಅವ್ರನ್ನ ಮಾತಾಡೋದು ಬಿಟ್ಬಿಡು, ಇವ್ರನ್ನ ಮಾತಾಡೋದು ಬಿಟ್ಬಿಡು, ಆ ವ್ಯಕ್ತಿ ಇಲ್ಲ. ಏಕೆಂದರೆ ಆ ವ್ಯಕ್ತಿಗೆ ತುಂಬ ಸಂಬಂಧಗಳಿಗೆ ಬೆಲೆ ಕೊಡೋದ್ರಿಂದ ಆ ವ್ಯಕ್ತಿ ಯಾರನ್ನೂ ಬಿಟ್ಟು ನಿಮ್ಮ ಜೊತೆ ಚೆನ್ನಾಗಿರೋದು ಅಥವಾ ನಿಮ್ಮನ್ನು ಬಿಟ್ಟು ಬೇರೆ ಕಡೆ ನೆಮ್ಮದಿಯಾಗಿರೋದು, ಆ ರೀತಿ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿ ಮಾಡೋದಿಲ್ಲ. ಸೊ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವೊಂದು ವಿಚಾರಗಳು ಏನಿದೆಯಲ್ಲ, ನಿಮಗೆ ಹಿಂದೆ ಬಹಳಷ್ಟು ಹೇಳಿರಬಹುದು ಈ ವ್ಯಕ್ತಿ. ನಾನು ಹಾಗಿರ್ತೀನಿ, ಹೀಗಿರ್ತೀನಿ, ಹೀಗೆ ಮಾಡ್ತೀನಿ, ಅಥವಾ ಅವ್ರು ಇರೋವಂಥ ರೀತಿ, ಅವ್ರು ಮಾತಾಡಿದಂತಹ ರೀತಿ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ನೀವು ಯೋಚನೆ ಮಾಡಿರ್ಬೋದು. ಬಟ್ ಆದರೆ ಈಗ ಯಾಕೆ ಅವರು ಹೇಳ್ದಂತೆ ನಡ್ಕೊಳ್ತಾ ಇಲ್ಲ, ಈಗ ಯಾಕೆ ಅವ್ರು ಈಗಿಲ್ಲ ಆಗಿಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರಿ ಅಂತ ಹೇಳಿದ್ರೆ ಕೆಲವು ಟೈಮ್ ಆ ರೀತಿಯಾಗಿದೆ. ಹಾಗೆ ಕೆಲವು ಸಂದರ್ಭಗಳು ಅವರು ಕೊಟ್ಟಂಥ ಮಾತಿಗೆ ನಿಲ್ಲೋದಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ಸಲ ಅವರ ವರ್ಕ್ ಪ್ರೆಷರ್ ಆಗಿರ್ಬೋದು ಅಥವಾ ವೈಯಕ್ತಿಕ ವಿಚಾರದಲ್ಲೂ ಆಗಿರ್ಬೋದು, ಅವ್ರು ಕೊಟ್ಟಂಥ ಮಾತಿನ ಮೇಲೆ ಅವ್ರು ನಿಲ್ಲೋದಕ್ಕೆ ಆಗ್ತಾ ಇಲ್ಲ. ಓಕೆ, ಸೊ ಇದು ಈ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ನಿಮ್ಮ ವಿಚಾರವಾಗಿ ಹೀಗಿದೆ. ಓಕೆ, ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರವಾಗಿ ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಯ ಪ್ರಸ್ತುತ ಭಾವನೆ, ಅಂದರೆ ಯಾವ ವ್ಯಕ್ತಿಯನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ಆ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಹೇಗಿದೆ, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ನೋಡೋಣ. ಓಕೆ, ನಾನು ಈ ರೀಡಿಂಗ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಹಳಷ್ಟು ಆಪ್ಷನ್ಸ್ಗಳು ಈ ವ್ಯಕ್ತಿ ಲೈಫಲ್ಲಿದೆ. ನಿಮ್ಮಿಬ್ಬರ ನಡುವೆ ಏನಾಗಿದೆಯೋ ಗೊತ್ತಿಲ್ಲ.
ಇದನ್ನು ಬಿಟ್ಟರು, ನಿಮ್ಮ ಲೈಫ್ನ ಬಿಟ್ಟರೂ ಕೂಡ ಈ ವ್ಯಕ್ತಿಯ ಜೀವನದಲ್ಲಿ ಬಹಳಷ್ಟು ಆಪ್ಷನ್ಸ್ಗಳಿದೆ. ಸೊ ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ಈ ವ್ಯಕ್ತಿಯಲ್ಲಿ ಜಾಸ್ತಿ ಇದೆ. ನೀವೇ ಇರಬೇಕು ಅಂತ ಇಲ್ಲ, ಅಥವಾ ನಾನು ಹೀಗೇ ಇರ್ತೀನಿ ಹೀಗೇ ಇರಲ್ಲ, ಅಥವಾ ನನಗೆ ಈ ಥರ ಫೀಲಿಂಗ್ಸ್ ಇದೆ, ನನ್ನ ಜೊತೆಗೆ ಕಂಟಿನ್ಯೂ ಆಗಿ ನೀನೇ ಇರಬೇಕು, ನೀನಿಲ್ಲ ಅಂದರೆ ಬದುಕೇ ಇಲ್ಲ ಅನ್ನುವಂತಹ ರೀತಿ ಇರುವಂತಹ ವ್ಯಕ್ತಿ ಇವರಲ್ಲ. ಈ ವ್ಯಕ್ತಿ ಒಂದಷ್ಟು ಬಹಳ ಬೇಗ ಬದಲಾಗುವಂತಹ ಸಾಧ್ಯತೆ ಇದೆ. ಬಿಕಾಸ್ ಆಪ್ಷನ್ಸ್ ಇದೆ ಇವರಿಗೆ. ನೀವಲ್ಲ ಅಂದರೆ ಇನ್ನೊಂದಲ್ಲ ಅಂತ ಹೇಳಿದ್ರು ನಾನು ಒಂಟಿಯಾಗೂ ಕೂರಬಲ್ಲೆ, ಅಥವಾ ಫ್ರೆಂಡ್ಸ್ ಇದ್ದಾರೆ, ಪೇರೆಂಟ್ಸ್ ಇದ್ದಾರೆ, ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ಸ್ಗಳನ್ನ ಈ ವ್ಯಕ್ತಿಯ ಲೈಫಲ್ಲಿದೆ. ಸೊ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಇವರು ಕೆಲವೊಂದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಅಥವಾ ಬಹಳಷ್ಟು ಬೇರೆ ಬೇರೆ ಅವಕಾಶಗಳ ಹಿಂದೆ ಹೋಗ್ತಾ ಇದ್ದಾರೆ, ಆಪ್ಷನ್ಸ್ಗಳ ಹಿಂದೆ ಹೋಗ್ತಾ ಇದ್ದಾರೆ. ನನಗೆ ಈ ಲೈಫ್ ಇಲ್ಲದೆ ಇದ್ರೂ ಕೂಡ ನಂಗೆ ಬೇರೆ ಒಂದು ಲೈಫ್ ಇದೆ ಅನ್ನುವಂತಹ ರೀತಿಯಲ್ಲಿ ಇರುವಂತಹ ವ್ಯಕ್ತಿ ಇವರಾಗಿರೋದ್ರಿಂದ ಇವರು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಬಹಳಷ್ಟು ಎಮೋಷನ್ಸ್ ಇತ್ತು, ಬಹಳಷ್ಟು ಪ್ರೀತಿ ಇತ್ತು, ಬಹಳಷ್ಟು ಸಂಬಂಧಗಳಲ್ಲಿ ಎಷ್ಟೆಲ್ಲ ಆಸೆ ಕನಸುಗಳನ್ನು ಇಟ್ಟು ಅದನ್ನು ಕೂಡ ಅಂದರೆ ತುಂಬ ಈ ವ್ಯಕ್ತಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಂಥದ್ದು, ಓಡಾಡಿರುವಂಥದ್ದು ಎಲ್ಲನೂ ಕೂಡ ನಿಮ್ಮಿಬ್ಬರ ನಡುವೆ ನಡೆದಿರೋದ್ರಿಂದ ಇವತ್ತು ಬಹಳಷ್ಟು ನೋವು ಕೊಟ್ಟು ಈ ವ್ಯಕ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಈ ಸಂಬಂಧದಿಂದ ಚೆಕ್ಔಟ್ ಆಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಅದಕ್ಕೆಲ್ಲ ನಾನು ಹೇಳಿರುವ ಮಾತಿಗೆ ನಾನು ಬದ್ಧಳಾಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಕನಸುಗಳನ್ನು ಅಥವಾ ನಿಮ್ಮ ಜೊತೆ ಕಟ್ಟಿದಂತಹ ಎಲ್ಲ ಕನಸುಗಳನ್ನು ತೊರೆದು ಈ ವ್ಯಕ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಕರೆಂಟ್ ಫೀಲಿಂಗ್ಸ್ ನೋಡಿ ಅವ್ರದ್ದು ಹೇಗಿದೆ ಅಂತ ಹೇಳಿ. ಆಪ್ಷನ್ಸ್ ಇದೆ, ಅವ್ರ ಜೀವನದಲ್ಲಿ ಭಾಳಷ್ಟು ಅವಕಾಶಗಳಿದೆ. ಇದೆಲ್ಲ ಅಂದರೆ ಈ ಲೈಫಲ್ಲ ಅಂದರೆ ಇನ್ನೊಂದು ಲೈಫ್ ನನಗೆ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಟ್ರೀಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು. ನೀವಿಲ್ಲಿ ಕೊರಗ್ತಾ ಇದ್ದೀರಿ, ಆದರೆ ಈ ವ್ಯಕ್ತಿ ದೂರ ಹೋಗ್ತಾ ಇದ್ದಾರೆ. ಎಮೋಷನ್ಸ್ಗಳು ಮಾತ್ರ ಇಲ್ಲಿ ನಿಮ್ಮ ನಡುವೆ ಕಾಣ್ತಾ ಇದ್ದಾರೆ. ನನಗಿಲ್ಲಿ ಬಹಳಷ್ಟು ಈ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ದುಃಖಗಳನ್ನು ಪಟ್ಕೊಂಡಿರೋದು ಕೂಡ ನಾನು ನೋಡ್ತಾ ಇದ್ದೀನಿ. ಬಹಳಷ್ಟು ಅಳೋದು, ಕರೆಯೋದು, ಈ ರೀತಿ ಎಲ್ಲ ನಿಮ್ಮ ಇಬ್ಬರ ನಡುವೆ ನಡೀತಾ ಇದೆ. ಸೊ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅಗೇನ್ ಈ ವ್ಯಕ್ತಿ ಬರ್ತಾರೆ ನನ್ನ ಜೀವನದಲ್ಲಿ, ಯಾವತ್ತಿದ್ರೂ ಬದಲಾಗ್ತಾರೆ ಅನ್ನುವಂತಹ ಹೋಪ್ ಇಟ್ಕೊಂಡಿದ್ದೀರಿ. ಇನ್ನು ಕೆಲವೊಂದು ಸಲ ಏನನ್ನಿಸ್ತಾ ಇರುತ್ತೆ, ಈ ವ್ಯಕ್ತಿ ನನ್ನ ಜೀವನದಲ್ಲಿ ಇರೋದೇ ಇಲ್ಲ, ನಾನು ಈ ವ್ಯಕ್ತಿಯನ್ನು ನಂಬಿ ಇರೋದು ಬಹಳಷ್ಟು ತಪ್ಪು ಅನ್ನುವಂಥದ್ದು ರಿಯಲೈಸ್ ಕೂಡ ನೀವು ಮಾಡ್ಕೊಳ್ತೀರಿ. ಇನ್ನು ಕೆಲವು ಸಲ ಏನಾಗುತ್ತೆ, ಈ ವ್ಯಕ್ತಿಯನ್ನು ಇನ್ನೊಂದು ಸಲ ನೋಡೋಣ, ಈ ವ್ಯಕ್ತಿ ಮತ್ತೆ ನನ್ನ ಲೈಫಿಗೆ ಬರ್ತಾರಾ ಅನ್ನುವಂತಹ ಹೋಪ್ಗಳನ್ನು ಕೂಡ ಇಟ್ಕೊಂಡಿರ್ತೀರಿ. ಮುಂದೆ ಒಂದು ಸ್ಟೆಪ್ ಇಡೋದಕ್ಕಾಗ್ತಾ ಇಲ್ಲ, ಅಥವಾ ಹಿಂದೆ ಕಾಲು ತಗೊಳ್ಳೋದಕ್ಕೆ ಹಿಂದಿನ ನೆನಪುಗಳು, ಪಾಸ್ಟಲ್ಲಿ ಆಗಿರುವಂತಹ ನಿಮ್ಮಿಬ್ಬರ ನಡುವೆ ಇರುವಂತಹ ಎಮೋಷನ್ಸ್ಗಳು, ಕೇರಿಂಗ್ಸ್ಗಳು, ನೆನಪುಗಳು, ಓಡಾಡಿದಂತಹ ಜಾಗಗಳು ಮಾನಸಿಕವಾಗಿ ಅದು ನಿಮ್ಮನ್ನು ತಿಂತಾ ಇದೆ. ಬಟ್ ಆದರೂ ಕೂಡ ಈ ವ್ಯಕ್ತಿ ಎಷ್ಟೇ ಮೋಸ ಮಾಡ್ತಾಯಿದ್ರು, ಆ ವ್ಯಕ್ತಿ ಲೈಫಲ್ಲಿ ಏನು ನಡೀತಿದೆ ಅನ್ನೋದು ನಿಮ್ಗೆ ಗೊತ್ತಿದ್ರೂ ಕೂಡ ಈ ವ್ಯಕ್ತಿಯ ವಿಚಾರವಾಗಿ ಒಂದಷ್ಟು ಹೋಪ್ಗಳನ್ನು ನೀವು ಇಟ್ಕೊಂಡಿದ್ದೀರಿ. ಇದೇ ನಿಮಗೆ ಬಹಳಷ್ಟು ಮಾನಸಿಕವಾಗಿ ಸ್ಟ್ರೆಸ್ ತಂದು ಕೊಡ್ತಾ ಇದೆ, ಆಂಗ್ಸೈಟಿ ತಂದು ಕೊಡ್ತಾ ಇದೆ, ಡಿಪ್ರೆಷನ್ ತಂದು ಕೊಡ್ತಾ ಇದೆ. ಹೇಗಾಗ್ತಿದ್ದೀರಿ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ನಿದ್ದೆ ಇಲ್ಲ, ಆ ನೆನಪುಗಳು ಕಾಡುವಂಥದ್ದು, ಟೆನ್ಷನ್ಸ್ಗಳನ್ನ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲವಾಗಿ ಬಹಳಷ್ಟು ಮಾನಸಿಕವಾಗಿ ಕುಗ್ಗುತ್ತಾ ಇದ್ದೀರಿ ನೀವು ಅಂತ ಹೇಳಿ ತೋರಿಸ್ತಾ ಇದೆ. ತುಂಬಾ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಭಾಳಷ್ಟು ನೆನಪುಗಳು ನಿಮ್ಮಿಬ್ಬರ ನಡುವೆ ಕಾಡ್ತಾ ಇರುವಂಥದ್ದು ಕೂಡ ಇಲ್ಲಿ ನಾನು ನೋಡ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬರ್ತಾ ಇರೋದ್ರಿಂದ ನಿಮ್ಮಿಬ್ಬರ ನಡುವೆ ಆ ನೆನಪುಗಳನ್ನು ಮರೆತು ಮುಂದಕ್ಕೆ ಹೋಗೋದೇ ಬಹಳಷ್ಟು ನೋವು ಕೊಡ್ತಾ ಇದೆ. ಬಹಳಷ್ಟು ಅದು ನಿಮಗೆ ಸಮಾಧಾನ ಸಿಗ್ತಾ ಇಲ್ಲ. ಇಲ್ಲಿ ಕೆಲವೊಂದು ಸಲ ರಾತ್ರಿ ಕೂಡ ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡದೆ, ಹಗಲೊತ್ತು ಸರಿಯಾದ ರೀತಿಯಲ್ಲಿ ಕೆಲಸಗಳು ಮಾಡದೆ, ಅದನ್ನು ಕೂಡ ನೀವು ನಿಮ್ಮ ಪರ್ಮನೆಂಟ್ ನೆಮ್ಮದಿನೂ ಕೂಡ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಬಟ್ ಈ ವ್ಯಕ್ತಿಯ ಲೈಫಲ್ಲಿ ಅವರು ಇರುವಂಥದ್ದು ಅಂದರೆ ಯಾವ ರೀತಿ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನಿಷ್ಟು ಇಲ್ಲಿ ಕಾಡ್ತಾ ಇದ್ದೀನಿ, ಇಷ್ಟು ಟೆನ್ಷನಲ್ಲಿ ಇದ್ದೀನಿ, ಬಟ್ ಈ ವ್ಯಕ್ತಿ ಎಷ್ಟು ಜಾಯಿಯಾಗಿದ್ದಾರೆ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಲೈಫು, ಇದೆಲ್ಲ ಹೇಗೆ ಸಾಧ್ಯ ಅನ್ನುವಂತಹ ಒಂದಷ್ಟು ಟೆನ್ಷನ್ಗಳು ನಿಮ್ಮ ಮನಸ್ಸಿನಲ್ಲೇ ಓಡ್ತಾ ಇದೆ ಅನ್ನೋದು ಕೂಡ ನಾನಿಲ್ಲಿ ನೋಡಬಹುದು. ಓಕೆ, ಇಲ್ಲಿ
6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ತುಂಬ ಮನಸ್ಸಿಗೆ ನೋವಾಗ್ತಾ ಇದೆ. ಆ ನೆನಪುಗಳನ್ನು ಬಿಟ್ಟು ನಿಮಗೆ ಬರೋದಕ್ಕೆ ಈ ಮುಳ್ಳಿನ ಹಾದಿಯಲ್ಲಿ ಬಂದಂಗೆ ಆಗ್ತಾ ಇದೆ. ಬಟ್ ಆದರೆ ಇವ್ರು ಏನೆಲ್ಲ ಕನಸು ಕಟ್ಟಿದ್ರು ಈಸಿಯಾಗಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಲೈಫಲ್ಲಿ ಇನ್ನೊಂದು ಬೆಳಕಿದೆ ಅನ್ನುವಂಥ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಓಕೆ, ಅವರ ಫೀಲಿಂಗ್ಸ್ ಕೂಡ ನೋಡಿ, ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇದೆಲ್ಲ ಮುಗಿದು ಹೋಗಿದೆ, ಇನ್ನು ನನ್ನ ಲೈಫಲ್ಲಿ ಇದು ಎಂಡ್ ಅನ್ನುವಂತಹ ರೀತಿಯಲ್ಲೇ ಒಂದಷ್ಟು ಈ ವ್ಯಕ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇದೆಲ್ಲ ಮುಗ್ದೋಗಿದೆ, ಇದೆಲ್ಲ ನಡೆದೋಗಿರೋ ಕತೆಗಳು, ಈ ಪ್ರೆಷರ್ನ ನಾನು ಕ್ಯಾರಿ ಮಾಡೋದಕ್ಕಾಗೋದಿಲ್ಲ, ಅಥವಾ ನೀವು ಮಾಡಿದಂತಹ ಅನುಮಾನಗಳು, ಡೌಟ್ಸ್ಗಳು, ಫೋನ್ಗಳು, ಇದನ್ನು ನಾನು ಕ್ಯಾರಿ ಮಾಡೋದಕ್ಕಾಗೋದಿಲ್ಲ, ಇದರಿಂದ ನಾನು ಎಂಡಿಂಗಿಗೆ ಬಂದುಬಿಟ್ಟಿದ್ದೀನಿ, ಇದರಿಂದ ನನಗೆ ಮುಕ್ತಿ ಬೇಕು ಅನ್ನುವಂತಹ ರೀತಿಯಲ್ಲಿ ಆ ವ್ಯಕ್ತಿ ಒಂದಷ್ಟು ದೂರ ಹೋಗ್ತಾ ಇರೋದನ್ನೇ ನಾನು ಇಲ್ಲಿ ನೋಡ್ಬೋದು. ತುಂಬ ಸಿಟ್ಟಿನ ಕ್ಯಾರೆಕ್ಟರ್ ಇರುವಂತಹ ವ್ಯಕ್ತಿ. ನೀವೇನೇ ಮಾತಾಡಿದ್ರು, ನೀವೇನೇ ಕನ್ವಿನ್ಸ್ ಮಾಡಿದ್ರು, ನೀವೆಷ್ಟೇ ಹತ್ರು ಏನೇ ಮಾಡಿದ್ರೂ ಕೂಡ ಅವರು ಒಂದು ರೀತಿ ಗಟ್ಟಿ ನಿರ್ಧಾರಗಳನ್ನು, ಸ್ಟ್ರಾಂಗ್ ನಿರ್ಧಾರಗಳನ್ನು ಈ ವ್ಯಕ್ತಿ ತಗೊಂಡಿದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಸೊ ಈ ಕರೆಂಟ್ ಫೀಲಿಂಗ್ಸಲ್ಲಿ ನಿಮಗೂ ನೆಮ್ಮದಿ ಇಲ್ಲ, ಆ ವ್ಯಕ್ತಿ ಒಂದಷ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತಲೇ ನಾನು ಹೇಳ್ಬೋದು. ಇಲ್ಲಿ ನೀವು ಏನೇ ಮಾಡೋದಕ್ಕೆ ಹೋದ್ರೂ ಕೂಡ ಈ ವ್ಯಕ್ತಿ ಬಹಳಷ್ಟು ಕೋಪದಲ್ಲಿ, ಸಿಟ್ಟಿನಲ್ಲಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ, ಔಟ್ಕಮ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರ ನಡುವೆ ಈ ಸಂದರ್ಭ ಬಹಳಷ್ಟು ಏನಿದೆ ಏರುಪೇರುಗಳು, ತೊಂದರೆಗಳು, ನೋವುಗಳು, ಜಗಳಗಳು, ಅಥವಾ ಅವರ ವಿಚಾರವಾಗಿ ನಿಮಗೇನೋ ಗೊತ್ತಾಗುವಂಥದ್ದು, ನಿಮ್ಮ ವಿಚಾರವಾಗಿ ಅವ್ರಿಗೇನೋ ಗೊತ್ತಾಗುವಂಥದ್ದು, ಈ ರೀತಿ ಎಲ್ಲನೂ ಕೂಡ ಫೇಸ್ ಮಾಡಿದ ನಂತರ ಇದು 3 ರಿಂದ 6 ತಿಂಗಳ ನಂತರದಲ್ಲಿ ಮತ್ತೆ ಈ ವ್ಯಕ್ತಿ ನಿಮ್ಮ ಕಡೆ ಮಾತಾಡಬೇಕು ಅಂತನೋ ಅಥವಾ ನಿಮ್ಮ ಕಡೆ ಗಮನ, ಯಾವಾಗ ನೀವು ಈ ವ್ಯಕ್ತಿಯಿಂದ ದೂರ ಇರುವಂಥದ್ದು, ಯಾವಾಗ ಈ ವ್ಯಕ್ತಿಯನ್ನು ನೀವೇ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ತಂದುಕೊಳ್ತಿರೋ ಆಗ ಈ ವ್ಯಕ್ತಿ 3 ರಿಂದ 6 ತಿಂಗಳು ಕಡ್ಡಾಯವಾಗಿ ಆಗತ್ತೆ. ಆಗ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನುವಂತಹ ಒಂದು ಎನರ್ಜಿಗೆ ಸ್ವೈಪ್ ಆಗ್ತಾರೆ. ಸೊ ಅಲ್ಲಿವರೆಗೂ ಕೂಡ ನಿಮ್ಮಿಬ್ಬರ ನಡುವೆ ಹೀಗೆ ಸರಿ ಮಾಡ್ಕೊಂಡ್ಬಿಡ್ಬೇಕು, ಹೀಗೆ ಮಾತಾಡ್ಬಿಡ್ಬೇಕು, ಹೀಗೆ ಆ ವ್ಯಕ್ತಿ ಬದಲಾಗ್ಬಿಡ್ತಾರೆ ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆಗಳು. ಸೊ ನಾನಿಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ಈ ವ್ಯಕ್ತಿಯ ವಿಚಾರವಾಗಿ ದಯವಿಟ್ಟು ಚಿಂತೆ ಮಾಡೋದು, ನಿಮ್ಮ ಎನರ್ಜಿಯನ್ನು ಹಾಳು ಮಾಡ್ಕೊಳ್ಳೋದು, ಅದರಿಂದ ನೀವು ಒಂದಷ್ಟು ಹೀಲಾಗಿ ದೂರ ಬಂದುಬಿಡಿ. ಸೊ ನಾನು ಈ ವ್ಯಕ್ತಿಯ ವಿಚಾರವಾಗಿ ಈಗ ಏನೇ ಮಾತಾಡೋದಕ್ಕೆ ಹೋದರೂ ಅವರು ಮಾತಾಡುವಂತಹ ಮಾತುಗಳಾಗಿರಬಹುದು, ಅವ್ರು ತೋರಿಸುವಂಥ ಆ್ಯಟಿಟ್ಯೂಡ್ ಆಗಬಹುದು, ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಬಿಹೇವ್ ಮಾಡ್ತಾರೆ. ನಿಮ್ಮ ಎನರ್ಜಿ ತುಂಬಾ ಹಾಳು ಮಾಡ್ಕೊಂಡಿದ್ದೀರಿ. ದಯವಿಟ್ಟು ಸರಿಯಾದ ಟೈಮ್ಗೆ ನಿದ್ದೆ ಮಾಡಿ, ಸರಿಯಾದ ಟೈಮ್ಗೆ ಊಟ ಮಾಡಿ, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಇದೊಂದೇ ಲೈಫಲ್ಲ, ನಾವು ಇದಕ್ಕೋಸ್ಕರ ಹುಟ್ಟು ಬಂದಿಲ್ವಲ್ಲ, ನಾವೇನಾದರೂ ಸಾಧನೆ ಮಾಡಬೇಕು, ನನ್ನ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು, ಈ ಹಾದಿಯಲ್ಲಿ ಹೋಗಿ ಆಗ ಈ ವ್ಯಕ್ತಿ ಮನಸ್ಸೇ ಬದಲಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ನಾನು ನೋಡ್ಬೋದು. ಓಕೆ, ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತೇಳಿ. ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ರೀಡಿಂಗ್ ನೋಡೋಣ. ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ ನಿಮ್ಮ ವಿಚಾರವಾಗಿ, ಆ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ನಿಮ್ಮಿಬ್ಬರ ನಡುವೆ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನಾಗಿದೆ ನಿಮ್ಮ ವಿಚಾರವಾಗಿ. ಇಲ್ಲಿ 8 ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ಓಕೆ, ಇಲ್ಲಿ ಯಾವುದೋ ಒಂದು ಕೆಲಸ ಆಗಿರ್ಬೋದು ಅಥವಾ ಹೊಸ ಆಪ್ಷನ್ ಅವರ ಜೀವನದಲ್ಲಿ ಬಂದಿದೆ, ಆ ವ್ಯಕ್ತಿಯ ಜೀವನದಲ್ಲಿ ಬಂದಿದೆ. ಬಹುಶಃ ಕೆಲಸದ ಬದಲಾವಣೆಗಳಾಗಿರಬಹುದು, ಯಾವುದೋ ಒಂದು ಹಣಕಾಸಿನ ವಿಚಾರದಲ್ಲಿ ಆ ಬ್ಲಾಕೇಜ್ ಏನಿದೆ ಅದನ್ನು ಓಪನ್ ಆಗಿರಬಹುದು, ಹೊಸ ಹಾದಿ ಇವ್ರ ಜೀವನದಲ್ಲಿ ಬಂದಿದೆ. ಅದ್ಭುತವಾದಂತಹ ಒಂದು ಬೆಳಕು ಈ ವ್ಯಕ್ತಿಯ ಲೈಫಲ್ಲಿ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಮಿಂದ ಒಂದಷ್ಟು ದೂರ ಸರಿತಾ ಇದ್ದಾರೆ ಅಂತ ಹೇಳಿ. ಬಹುಶಃ ಅವ್ರು ಬ್ಯುಸಿ ಇರಬಹುದು ಅವ್ರ ಕೆಲಸದಲ್ಲಿ, ಅಥವಾ ಯಾವುದೋ ಒಂದು ಅವ್ರ ಲೈಫಲ್ಲಿ ಅದ್ಭುತವಾದಂತಹ ಒಂದು ಟೈಮ್ ಬಂದಿರೋದ್ರಿಂದ ಇಲ್ಲಿ ಈ ರಿಲೇಷನ್ಶಿಪ್ಗಾಗಿರ್ಬಹುದು, ಈ ಸಂಬಂಧಕ್ಕಾಗಿರಬಹುದು ಅವರು
ಬಹಳಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗಿ, ನಿಮ್ಮ ಮನಸ್ಸಿಗೆ ಬಹಳಷ್ಟು ಹಿಂಸೆಗಳನ್ನಾಗಿ, ಅಥವಾ ಇವ್ರು ನನ್ನಿಂದ ಕೈ ತಪ್ಪು ಹೋಗ್ತಾ ಇದ್ದಾರೇನೋ, ದೂರ ಹೋಗ್ತಾ ಇದ್ದಾರೇನೋ ಅಂತ ಹೇಳಿ ನೀವು ಎಷ್ಟು ಕ್ವಶನ್ಸ್ಗಳನ್ನ ಮಾಡುವಂಥದ್ದು, ಅಥವಾ ಹೀಗೆ ಇರಬೇಕು ಅನ್ನುವಂತಹ ನಿಮ್ಮ ಇಂಟೆನ್ಷನ್ ಏನಾಗ್ತಾ ಇದೆ ಅದು ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವಂತಹ ರೀತಿಯಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ನೀವು ಎಷ್ಟೇ ಈ ವ್ಯಕ್ತಿಗೆ ಎಮೋಷನ್ಸ್ಗಳನ್ನ ಹೇಳುವಂಥದ್ದು, ಅಥವಾ ನನಗೆ ಈಗ ಆಗ್ತಾ ಇದೆ, ನೀನು ನನ್ನಿಂದ ದೂರ ಆಗ್ತಿದೆಯಾ, ಇದಕ್ಕೆಲ್ಲ ಈ ವ್ಯಕ್ತಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ನೀವು ತುಂಬ ಕ್ವಶನ್ ಕೇಳಿದ ಕೂಡಲೇ ಈ ವ್ಯಕ್ತಿ ನಿಮ್ಮಿಂದ ಸ್ವಲ್ಪ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರೂ ಕೂಡ ನೀವು ಎಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ, ಅಥವಾ ನಿಮ್ಮ ಕ್ವಶನ್ಸ್ ರೇಸ್ ಆಗ್ತಾ ಇದೆ, ಅಥವಾ ನನಗೆ ಟೈಮ್ ಕೊಡೋದಕ್ಕಾಗ್ತಾ ಇಲ್ಲ. ಏಕೆ ಅಂತ ಹೇಳಿದ್ರೆ ಇಲ್ಲಿ ನಾನು ಆಬ್ವಿಯಸ್ಲಿ ನೋಡೋದಾದರೆ ಈ ವ್ಯಕ್ತಿಯ ಕೆಲಸದ ವಿಚಾರವಾಗಿ ಭಾಳಷ್ಟು ಫೋಕಸ್ ಮಾಡ್ತಾ ಇರುವಂಥದ್ದು, ಮುಂದಿನ ಗೋಲ್ ಬಗ್ಗೆ ಯೋಚನೆ ಮಾಡುವಂಥದ್ದು, ಅವರ ಫ್ಯೂಚರ್ ಲೈಫ್ ಸ್ಟೈಲ್ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಅವ್ರು ಏನೇ ಹೇಳಿದ್ರು ಕೂಡ ನೀವು ಕೇಳಲಿಲ್ಲ, ಅಥವಾ ನಿಮ್ಮ ಕಣ್ಣೀರು, ನೀವು ಅಳೋ ಅಂಥದ್ದು, ಅಥವಾ ನಿಮಗೆ ಟೈಮ್ ಕೊಡದೇ ಇರುವಂಥದ್ದು, ನಿಮಗೆ ಅದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೆಗೆಟಿವ್ ಆಗಿ ಯೋಚನೆಗಳನ್ನು ನೀವು ಈ ವ್ಯಕ್ತಿಯೊಟ್ಟಿಗೆ ಶೇರ್ ಮಾಡ್ತಾಯಿದ್ರಿ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಕೆಲಸದ ಕಡೆ ಗಮನ ಕೊಡ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ಯಾವುದು ಸ್ಟ್ರಕ್ ಆದಂತಹ ಕೆಲಸಗಳೇನಿದೆಯಲ್ಲ ಬೇಗ ಬೇಗ ಆಗ್ತಾ ಇರುವಂಥದ್ದು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ಜವಾಬ್ದಾರಿ ಕಡೆಗೆ ಆ ವ್ಯಕ್ತಿ ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಂದಷ್ಟು ಆ್ಯಕ್ಷನ್ಸ್ಗಳನ್ನ ತಗೊಳ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ನಾನು ಏನು ಆಗಬೇಕು, ಅಥವಾ ನನ್ನ ಪಾತ್ರ ಏನು ನಿಮ್ಮ ಲೈಫಲ್ಲಿ, ಅಥವಾ ನಾನು ಹೀಗಿರಬೇಕು ಅನ್ನುವಂತಹ ಮನಸ್ಥಿತಿ ಇದೆ. ಆದರೆ ಯಾಕೋ ಗೊತ್ತಿಲ್ಲ, ನಿಮ್ಮ ಜೀವನದಲ್ಲಿ ಅವರು ಪರ್ಮನೆಂಟಾಗಿ ಏನೋ ಒಂದು ಡಿಸಿಷನ್ ತೊಗೊಳೋದಕ್ಕೆ ಯಾವುದೋ ಒಂದು ಭಯ ಕಾಡ್ತಾ ಇದೆ. ಇನ್ನು ಫ್ಯೂಚರಲ್ಲಿ ಏನಾಗಬಹುದೋ ಏನೋ, ಯಾಕೆ ಹೀಗಾಗ್ತಾ ಇದೆಯೋ ಏನೋ, ಅಥವಾ ನಾನೇ ದೂರ ಸರಿದು ಬಿಡಬೇಕಾ, ಈ ರೀತಿ ಎಲ್ಲ ಯೋಚನೆಗಳು ಈ ವ್ಯಕ್ತಿಯ ಮನಸ್ಸಿನಲ್ಲಿದೆ. ನಾನು ಅದಕ್ಕೆ ಹೇಳೋದು, ಇಲ್ಲಿ ನಿಮ್ಮ ಮನಸ್ಸುಗಳನ್ನು ನೆಮ್ಮದಿ, ಇದು ನೋಡಿ ಅವ್ರ ಲೈಫಲ್ಲಿ ಏನೋ ಆಗ್ತಾ ಇರೋ ಟೈಮ್ನಲ್ಲಿ ಅದನ್ನು ಹೌದಾ, ಹೇಗೆ, ಮುಂದೆ ಫ್ಯೂಚರ್ ಹೇಗೆ, ಈ ರೀತಿ ಎಲ್ಲ ನೀವು ಕೇಳೋದ್ರ ಬದಲು ನಿಮ್ಮ ಕ್ವಶನ್ಸ್ಗಳನ್ನು ಅಥವಾ ನಿಮ್ಮ ಎಮೋಷನ್ಸ್ಗಳನ್ನ, ಇವ್ರು ಯಾಕೆ ಇದ್ದಕ್ಕಿದ್ದಾಗೆ ಚೇಂಜ್ ಆಗಿಬಿಟ್ರು, ಇವ್ರು ಯಾಕೆ ನನ್ನ ಕೈಗೆ ಸಿಗ್ತಾ ಇಲ್ಲ, ಇವ್ರು ಹಣ ಬಂದ ಕೂಡಲೇ ಚೇಂಜ್ ಆದ್ರ, ಅಥವಾ ಇವ್ರು ಯಾವುದೋ ಕೆಲಸ ಆಗ್ತಾ ಇದ್ದ ಕೂಡಲೇ ಚೇಂಜ್ ಆದ್ರ, ಅಥವಾ ನನ್ನ ಕೈ ಬಿಟ್ಬಿಡ್ತಾರ, ಈ ಎಲ್ಲ ಕ್ವಶನ್ಸ್ಗಳನ್ನ ನಿಮಗೆ ನೀವೇ ಮಾಡಿಕೊಂಡು ಈ ವ್ಯಕ್ತಿಗೆ ಏನಾಗ್ತಾ ಇರುತ್ತೆ ಎಲ್ಲದಕ್ಕೂ ಕೂಡ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾವಾಗ ವ್ಯಕ್ತಿ ಪ್ರೀತಿ ಬಗ್ಗೆ ಬಹಳಷ್ಟು ಭಿಕ್ಷೆ ಬೇಡುವಂಥದ್ದು, ಅಥವಾ ಪ್ರೀತಿ ಬಗ್ಗೆ ಬಹಳ ಅಂಗಲಾಚಿ ಬೇಡ್ಕೊಳ್ಳುವಂಥದ್ದು ಮಾಡ್ತಾನೋ, ಆಗ ಇನ್ನೊಬ್ಬ ವ್ಯಕ್ತಿಗೆ ಇರಿಟೇಷನ್ ಶುರು ಆಗುತ್ತೆ. ಸೊ ಯಾವಾಗ ಇದಾಗತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಯಾವುದೋ ಒಂದು ಹೈ ಎನರ್ಜಿಯಲ್ಲಿದ್ದಾಗ, ನೀವೊಂದಷ್ಟು ಬಹಳ ಲೋ ಎನರ್ಜಿಯಲ್ಲಿದ್ದಾಗ ಆ ವ್ಯಕ್ತಿಗೆ ನಿಮ್ಮನ್ನು ಇವರು ತುಂಬ ಪ್ರೀತಿ ಭಿಕ್ಷೆ ಬೇಡ್ತಾ ಇದ್ದಾರೆ ಅನ್ನುವಂತಹ ಫೀಲ್ಗಳು ಕಾಡೋದಕ್ಕೆ ಶುರು ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವೇನು ಹೇಳಬೇಕು, ಏನು ಮಾಡಬೇಕು ಅಂತ ಹೇಳಿದ್ರೆ, ಅವ್ರು ಬ್ಯುಸಿ ಇದ್ದಾರೆ, ಅವ್ರನ್ನ ಬಿಟ್ಬಿಡಿ. ಇವತ್ತೊಂದು ದಿವಸ ಕಾಲ್ ಮಾಡಲಿಲ್ವಾ, ನಾಳೆ ಒಂದು ದಿವಸ ಕಾಲ್ ಮಾಡಿ ಬಿಟ್ಟುಬಿಡಿ. ಮೂರನೇ ದಿನ ಅವ್ರು ಕಾಲ್ ಮಾಡೇ ಮಾಡ್ತಾರೆ. ನಿಮ್ಮ ಪ್ರೀತಿ ಬಗ್ಗೆ ನಿಮಗೆ ನಂಬಿಕೆ ಇದ್ದಾಗ ಅವ್ರು ಪ್ರತಿ ಬಾರಿ ನಾನು ನಿನ್ನನ್ನು ಮಿಸ್ ಮಾಡಿಕೊಂಡೆ, ನಾನು ನಿನ್ನ ಜೀವನದಲ್ಲಿರಬೇಕು, ಈ ರೀತಿ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಸಾಕಾಗಿ ಹೋಗಿದೆ ಅವ್ರಿಗೆ. ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಕಾಂಟ್ಯಾಕ್ಟ್ ಅವ್ರಿಗೆ ಏನಾದರೂ ಬಂದರು ಅಂತ ಹೇಳಿದ್ರೆ, ಅವ್ರ ಜೊತೆಗೆ ನಿಮ್ಮ ಪ್ರೀತಿ ಮಾತುಗಳಿಗಿಂತ ಜಗಳಗಳ ಮಾತೇ ಜಾಸ್ತಿ. ಸೊ ಇಲ್ಲಿ 5 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಇಬ್ಬರು ಕೂಡ ಅಷ್ಟೇ ಬಹಳ ಗೊಂದಲಗಳು, ಬಹಳ ಮಾತುಗಳು, ಅವ್ರ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಳ್ಳುವಂಥದ್ದು, ನಿಮ್ಮ ಬಗ್ಗೆ ಅವ್ರು ತಪ್ಪಾಗಿ ತಿಳ್ಕೊಳ್ಳುವಂಥದ್ದು. ಇಲ್ಲಿ ನೀವು ಹೇಗೆ ಅಂತ ಹೇಳಿದ್ರೆ, ಪಾಸ್ಟಲ್ಲಿ ಒಂದಷ್ಟು ಹೋಪ್ಗಳನ್ನು ಇಟ್ಕೊಂಡಿದ್ರಿ, ಹಾಗೆ ಅವರು ಕೂಡ ಕೆಲವು ಪ್ರಾಮಿಸ್ಗಳನ್ನ ನಿಮ್ಗೆ ಮಾಡಿದ್ರು, ಅದನ್ನೆಲ್ಲದನ್ನು ತೊಗೊಂಡು ಬಿಡ್ತೀರಿ. ಇದೇ ಟೈಮಲ್ಲಿ ಅವ್ರು ಏನಾದ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದ್ದ ಕೂಡಲೇ ಅವರು ನನ್ನ ಮರ್ತೇ ಹೋಗ್ಬಿಟ್ರೇನೋ ಅನ್ನುವಂತಹ ರೀತಿಯಲ್ಲಿ ಅವ್ರಿಗೆ ರಿಯಲೈಸ್ ಮಾಡೋ ಬರದಲ್ಲಿ ನೀವೇನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಅವ್ರಿಗೆ ಚುಚ್ಚು ಮಾತನಾಡುವಂಥದ್ದು ಅಥವಾ ಶತ್ರುತ್ವ ಬೆಳೆಸುವಂತಹ ರೀತಿಯಲ್ಲಿ ನೀವು ಅವರನ್ನು ಹ್ಯಾಂಡಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ. ಓಕೆ, ಇಲ್ಲಿ ನೈಟ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಎಸ್ಕೇಪ್ ಆಗ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಅವ್ರು ಏನೇ ಆಗಿರ್ಬೋದು, ನೀವು ಕೊಟ್ಟಿರೋಂತಹ ಪ್ರೆಷರ್ ಆಗಿರ್ಬೋದು, ಅಥವಾ ಅವ್ರು ಮಾಡಿದಂತಹ ಏನಿದೆ ಕೆಲವು ಮಿಸ್ಟೇಕ್ಸ್ಗಳನ್ನು ನೀವು ಎತ್ತಿ ಹಿಡಿದಾಗ ಇವರು ನಿಮ್ಮಿಂದ ತಪ್ಪಿಸ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು ಅಂದರೆ, ನೀವೇನಾದರೂ ಕ್ವಶನ್ ಕೇಳಿದ ತಕ್ಷಣವೇ ಅಥವಾ ನಿಮ್ಮ ಕಾಂಟ್ಯಾಕ್ಟಿಗೆ ಅವ್ರು ಸಿಕ್ಕಿದ್ರು ಅಂದ ಕೂಡಲೇ ನಿಮ್ಮ ಬಾಯಲ್ಲಿ ಬರುವಂತಹ ಪ್ರಶ್ನೆಗಳು, ನಿಮಗೆ ನೀವು ಪಡ್ತಾ ಇರುವಂತಹ ಡೌಟ್ಗಳು ಅದು ನಿಜ ಆಗಿದೆ ಅಂತ ಅಂದ ಕೂಡಲೇ ನೀವೇನು ಮಾಡ್ತಾಯಿದ್ರಿ, ಜಗಳಗಳು ಇನ್ನೂ ವಿಕೋಪಕ್ಕೆ ಹೋಗುವ ರೀತಿಯಲ್ಲಿ ಟ್ರೀಟ್ ಮಾಡ್ತೀರಿ. ಸೊ ಹಾಗಾಗಿ ಅವ್ರು ನಿಮ್ಮ ಕಾಂಟ್ಯಾಕ್ಟಿಗೂ ಸಿಗೋದಕ್ಕೆ ಇಷ್ಟಪಡ್ತಾ ಇಲ್ಲ, ನಿಮ್ಮ ಜೊತೆ ಕೂತು ಮಾತನಾಡೋದಕ್ಕೂ ಕೂಡ ಇಷ್ಟಪಡ್ತಾ ಇಲ್ಲ. ಅವರು ನಿಮ್ಮಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಿಬ್ಬರ ನಡುವೆಯಲ್ಲಿ ಏನಾಗ್ತಾ ಇದೆಯಲ್ಲ ಅದು ಒಂದಷ್ಟು ಋಣ ಕಳ್ಕೊಳ್ತಾ ಇದೆ. ಅಂದರೆ
ಇಲ್ಲಿ ಕರ್ಮದ ಅನುಸಾರವಾಗಿ ನಿಮ್ಮಿಬ್ಬರ ನಡುವೆ ಈ ರೀತಿ ಒಂದು ಸಂದರ್ಭ ಬರಬೇಕಾಗಿತ್ತು. ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಒಂದಷ್ಟು ಪಾಠ ಕಲಿಸುವಂತಹ ಟೈಮ್ ಇದಾಗಿದೆ. ಇನ್ ಫ್ಯೂಚರಲ್ಲಿ ಯಾರನ್ನೇ ನಂಬಬೇಕಾದ್ರೂ ಕೂಡ 100 ಬಾರಿ ಯೋಚನೆ ಮಾಡಬೇಕು. ಅಂತಹ ಪಾಠಗಳನ್ನೆಲ್ಲ ಈ ವ್ಯಕ್ತಿಯಿಂದ ನೀವು ಕಲಿತಾ ಇದ್ದೀರಿ ಅಂತ ಹೇಳಿ ಮೇಜರಾಗಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಕೆಲವ್ರ ಲೈಫಲ್ಲಿ ಋಣ ಕಳೀತಾ ಇದೆ. ಇಂಥ ವ್ಯಕ್ತಿಗಳ ಜೊತೆಯಲ್ಲಿ ನೀವು ಇರೋದ್ರಿಂದ ಆ ಋಣನೂ ಕಳೀತಾ ಇದೆ. ಇನ್ನು ಕೆಲವ್ರ ಲೈಫಲ್ಲಿ ಬಿಟ್ಟು ಅಂದರೆ ಇದರಿಂದ ಬಹಳಷ್ಟು ದೊಡ್ಡ ಬ್ರೇಕ್, ಈ ಸಂಬಂಧದಿಂದ ಬಹಳಷ್ಟು ದೊಡ್ಡ ಬ್ರೇಕ್ ತಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ ಅಂತ ಹೇಳಿದ್ರೆ, ಅವ್ರು ಏನೇ ಮಾಡಿದ್ರೂ ಕೂಡ ತಪ್ಪು ನೀವು ಕಂಡುಹಿಡಿಯುವಂಥದ್ದು ಅಥವಾ ಅವ್ರನ್ನ ಬದಲಾಯಿಸುವಂತಹ ಶಕ್ತಿ, ಕೆಪಾಸಿಟಿ ನಿಮಗಿತ್ತು. ಸೊ ಅದನ್ನು ಮಾಡ್ಬೋದಾಗಿತ್ತು. ಬಟ್ ಅವರು ನಿಮ್ಮಿಂದ ಜಾರ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೀವು ಮಾಡಿದಂತಹ ಜಗಳಗಳಾಗಿರ್ಬೋದು ಅಥವಾ ನೀವು ದೊಡ್ಡ ರೀತಿಯಲ್ಲಿ ತೋರಿಸ್ತಾ ಇರುವಂಥದ್ದು, ಅವರ ಮಿಸ್ಟೇಕ್ಸ್ಗಳನ್ನ ಎತ್ತಿ ಹಿಡಿತಾ ಇರೋದು ಅವ್ರಿಗೆ ಅದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ.